ಸುವರ್ಣ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ರೇಣುಕಾಚಾರ್ಯ ಸಿ.ಟಿ. ರವಿ ಹೇಳಿಕೆಗೆ ತಿರುಗೇಟು ನೀಡಿದ್ದನ್ನು ತಾವು ಗಮನಿಸಿದ್ರಿ. ಈಗಾಗಲೇ ಸಿ.ಟಿ. ರವಿ ಚಿಕ್ಕಮಗಳೂರಿನಲ್ಲಿ ರೇಣುಕಾಚಾರ್ಯ ಬಗ್ಗೆ ಮಾತಾಡಿದರು. ನಾವು ಕಾಲು ಹಿಡಿದಿದ್ದೀವಿ, ಕಾಲು ಎಳೆದಿಲ್ಲ, ಯಾವುದು ಸಂಸ್ಕೃತಿ ಯಾವುದು ವಿಕೃತಿ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಅದಕ್ಕೆ ಉತ್ತರವನ್ನು ಸಚಿವ ರೇಣುಕಾಚಾರ್ಯ ಬಂದು ಈಗ ನೀಡಿದ್ದಾರೆ. ಸಿ.ಟಿ. ರವಿ ಅನ್ನೋ ಹೆಸರಿಗೆ ಚಿಕ್ಕಮಗಳೂರಿನಲ್ಲಿ ಬೇರೆ ಇನ್ನೇನೋ ಹೆಸರಿದೆ. ಸಿ.ಟಿ. ರವಿ ಏನು ಅನ್ನೋದು ರಾಜ್ಯದ ಜನತೆಗೆ ಗೊತ್ತಾಗ್ಬಿಟ್ಟಿದೆ. ಅವರು ರಿಯಲ್ ಎಸ್ಟೇಟ್ ಮಾಡ್ತಾಯಿದ್ರು, ಕುಮಾರಸ್ವಾಮಿ ಕೈಯನ್ನು ಚಿನ್ನ ಅಂತಿದ್ರು ಅನ್ನೋ ಮಾತುಗಳನ್ನೆಲ್ಲ ಬಹಿರಂಗವಾಗಿ ಹೇಳಿದ್ದಾರೆ. ಜೊತೆಗೆ ನನ್ನ ಮುಂದೆ ಇನ್ನು ಮೇಲೆ ಹಗುರವಾಗಿ ಮಾತಾಡಿದರೆ ಇನ್ನಷ್ಟು ವಿಚಾರಗಳನ್ನು ಚಿಕ್ಕಮಗಳೂರಿಗೆ ಬಂದು ಹೇಳಬೇಕಾಗತ್ತೆ ಅನ್ನುವ ಎಚ್ಚರಿಕೆಯನ್ನು ರೇಣುಕಾಚಾರ್ಯ ಅವರು ನೀಡಿ ಹೋದ್ರು. ಈಗ ಬಹುಶಃ ಪಕ್ಷದ ಒಬ್ಬ ಶಾಸಕ ಮತ್ತು ಪಕ್ಷದ ಪ್ರಧಾನ ಕಾರ್ಯದರ್ಶಿ ಸಿ.ಟಿ. ರವಿ, ಇನ್ನೊಂದೆಡೆ ಪಕ್ಷದಲ್ಲಿ ಸಚಿವರಾಗಿರುವ ರೇಣುಕಾಚಾರ್ಯ, ಅಂದರೆ ಪಕ್ಷದ ಆಂತರಿಕ ವಿಚಾರಗಳೇ ಹೇಗೆ ಹೊರಗಿದೆ ಅನ್ನೋದು, ಅಂದರೆ ಪಕ್ಷದ ಒಳಗಡೆ ಎಲ್ಲವೂ ಸರಿಯಿಲ್ಲ ಅನ್ನೋದು ಇದರಿಂದ, ಅಂದರೆ ವೈಯಕ್ತಿಕ ವಿಚಾರಗಳು ಸಿ.ಟಿ. ರವಿ ಮಾತಾಡಿದ್ದು, ಅದಕ್ಕೆ ರೇಣುಕಾಚಾರ್ಯ ಉತ್ತರಿಸಿದ್ದು, ಇವೆಲ್ಲ ಗಮನಿಸ್ತಾ ಇದ್ದರೆ ಬಹುಶಃ ಇದೆಲ್ಲವೂ ಸರಿ ಹೋಗುತ್ತಾ ಅನ್ನೋದು ಬಹಳ ಪ್ರಮುಖವಾದ ವಿಚಾರವಾಗುತ್ತೆ. ಕಳೆದ 4 ವರ್ಷಗಳಿಂದಲೂ ಕೂಡ ರಾಜ್ಯದ ಜನತೆ ಗಮನಿಸ್ತಾ ಬರ್ತಾ ಇದೆ. ಪ್ರತಿ ಬಾರಿಯ ಬಂಡಾಯದಲ್ಲೂ ವೈಯಕ್ತಿಕ ವಿಚಾರಗಳು ಹೇಗೆ ಹೊರಗೆ ಬರ್ತಾ ಇದೆ, ಅಂದರೆ ಪಕ್ಷದಲ್ಲಿ ಶಿಸ್ತೇ ಇಲ್ಲ. ಈ ಸಂದರ್ಭದಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷರು ಏನು ಮಾಡ್ತಿದ್ದಾರೆ, ಇವೆಲ್ಲವೂ ಕೂಡ ಪ್ರಮುಖವಾದ ಅಂಶ. ಇದನ್ನೆಲ್ಲವೂ ಕೂಡ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಈಗಾಗಲೇ ಸಿ.ಟಿ. ರವಿ ಹೇಳಿಕೆಗೆ ರೇಣುಕಾಚಾರ್ಯ ತಿರುಗೇಟು ನೀಡಿದ್ದಾರೆ. ಬಹುಶಃ ಇದಕ್ಕೆ ಸಿ.ಟಿ. ರವಿ ಕೂಡ ಈಗ ಚಿಕ್ಕಮಗಳೂರಿನಲ್ಲಿದ್ದಾರೆ. ಅವರನ್ನು ಸಂಪರ್ಕಿಸೋ ಪ್ರಯತ್ನ ಕೂಡ ಮಾಡ್ತಾ ಇದ್ದೀವಿ. ಅವರ ಉತ್ತರ ಏನು ಬಹುಶಃ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಈಗಾಗಲೇ ಅವರು ಸಚಿವರಾಗೋದಕ್ಕೆ ಎಷ್ಟು ಬಾರಿ ಯಡಿಯೂರಪ್ಪನವರಿಗೆ ಕಾಲಿಗೆ ಬಿದ್ದಿದ್ದಾರೆ, ಡೈ ಹೊಡೆದಿದ್ದಾರೆ ಅನ್ನೋ ಮಾತನ್ನು ಬಳಸಿದರು. ಆದರೆ ಆ ನಂತರ ಸಿ.ಟಿ. ರವಿ ಹೊರಗೆ ಬಂದು ಆಡಿದ ಮಾತುಗಳು, ಅಂದರೆ ಹೊರಗೊಂದು ಒಳಗೊಂದು ಹೇಗೆ ಮಾತಾಡ್ತಾರೆ. ಜೊತೆಗೆ ಸದಾನಂದ ಗೌಡರಿಗೆ ಮತನೇ ಚಲಾಯಿಸಲಿಲ್ಲ ಇವರು, ಈಗ ಸದಾನಂದ ಗೌಡರನ್ನು ಓಲೈಸಿ ತಿರುಗ್ತಾ ಇದ್ದಾರೆ. ಹೀಗೆ ಅನೇಕ ವಿಚಾರಗಳನ್ನು ಮಾತಾಡಿದರು. ಈಗ ಸಿ.ಟಿ. ರವಿಯ ಹೇಳಿಕೆಗೆ ರೇಣುಕಾಚಾರ್ಯ ನೀಡಿರುವ ಉತ್ತರ ಖಾರವಾಗೇ ಇದೆ. ಈ ಖಾರವಾದ ಉತ್ತರಕ್ಕೆ ಸಿ.ಟಿ. ರವಿ ಏನು ಹೇಳ್ತಾರೆ ಅನ್ನೋದು ಪ್ರಮುಖವಾದ ಪ್ರಶ್ನೆ. ಸಂಬಂಧಪಟ್ಟಂತೆ ಮಾತಾಡೋಣ. ನಮ್ಮ ಪ್ರತಿನಿಧಿ ಜಯಪ್ರಕಾಶ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಜಯಪ್ರಕಾಶ್, ಸಚಿವರು ಮತ್ತು ಶಾಸಕರು ಒಂದೇ ಪಕ್ಷದ ಇಬ್ಬರು ಪ್ರಮುಖರು, ಇವರ ಈ ವಾಗ್ಯುದ್ಧ ಇದೆಯಲ್ಲ, ಬಹಿರಂಗ ವಾಗ್ಯುದ್ಧ, ಹಾಗಾದರೆ ಪಕ್ಷದಲ್ಲಿ ಏನು ಶಿಸ್ತಿದೆ? ಪಕ್ಷದ ರಾಜ್ಯಾಧ್ಯಕ್ಷರು ಇದನ್ನೆಲ್ಲ ನೋಡಿ ಹೇಗೆ ಸಹಿಸ್ಕೊಂಡಿದ್ದಾರೆ? ಏನು ನಡೀತಾ ಇದೆ? ಖಂಡಿತವಾಗಿಯೂ ಇದೆಲ್ಲವನ್ನು ಗಮನಿಸಿದಾಗ ಒಂದು ಪಕ್ಷವನ್ನ ಹದ್ದುಬಸ್ತಿನಲ್ಲಿ ಶಿಸ್ತಿನಲ್ಲಿ ಇಡಬೇಕಾಗಿರುವಂಥದ್ದು ರಾಜ್ಯಾಧ್ಯಕ್ಷರ ಕರ್ತವ್ಯವಾಗುತ್ತೆ. ಎಲ್ಲ ಕಡೆಗಳಲ್ಲೂ ಕೂಡ ಈಶ್ವರಪ್ಪನವರು ಈ ವಿಚಾರದಲ್ಲಿ ಪಕ್ಷದ ಶಾಸಕರನ್ನ ಸಚಿವರನ್ನ ಒಂದು ಹದ್ದುಬಸ್ತಿನಲ್ಲಿ ಶಿಸ್ತಿನ ಅಡಿಯಲ್ಲಿಡೋದಕ್ಕೆ ಸೋತಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಈ ಹಿಂದೆ ಈ ಶ್ರೀರಾಮುಲು ಅವರ ಜೊತೆ ಪಾದಯಾತ್ರೆಯಲ್ಲಿ ಕಾಣಿಸಿಕೊಂಡಂತಹ ಹಲವಾರು ಶಾಸಕರು ಅವರ ಬಗ್ಗೆ ಯಾವುದೇ ಒಂದು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವುದಕ್ಕೆ ಹಿಂದೇಟು ಹಾಕಿದ್ರು, ಅವರ ಒಂದು ದೌರ್ಬಲ್ಯವನ್ನು ಪ್ರದರ್ಶಿಸಿದ್ರು. ಈಗ ಸಿ.ಟಿ. ರವಿ ಹಾಗೂ ಸಚಿವರಾಗಿರುವಂತಹ ರೇಣುಕಾಚಾರ್ಯ ಅವರು ಬಹಿರಂಗವಾಗಿ ಈ ರೀತಿ ಹೇಳಿಕೆಗಳನ್ನು ನೀಡ್ತಾ ಇರುವಂತದ್ದು, ಯಾರ್ಯಾರ ಕಾಲದಲ್ಲಿ ಏನೇನು ಆಯ್ತು ಅನ್ನುವಂಥದ್ದು. ಸಿ.ಟಿ. ರವಿ ಬಿಜೆಪಿ ವಕ್ತಾರರು, ಅವರು ತಮ್ಮ ಸಚಿವ ಸ್ಥಾನಕ್ಕಾಗಿ BSY ಅವರ ಕಾಲನ್ನು ಹಿಡಿದಿದ್ರು, ನಂತರ ಕುಮಾರಸ್ವಾಮಿ ಅವರ ಜೊತೆ ಯಾವೆಲ್ಲ ಪ್ರಲಾಪಗಳನ್ನ ಮಾಡಿದ್ರು ಅನ್ನುವಂಥದ್ದನ್ನ ಬಹಿರಂಗವಾಗಿ ಹೇಳ್ತಾ ಇರುವಂತಹ ರೇಣುಕಾಚಾರ್ಯ ಅವರು ಹೇಳ್ತಾ ಇದ್ದಾರೆ, ಅವರಿಗೆ ಚಿಕ್ಕಮಗಳೂರಿನಲ್ಲಿ ಸಿ.ಟಿ. ರವಿ ಅಂತ ಹೆಸರಲ್ಲ, ಅಲ್ಲಿ ಸಿ.ಟಿ. ರವಿ ಅಂದ್ರೆ ಅದು ಕೋಟಿ ರವಿ ಅನ್ನುವಂತ ಹೆಸರಿದೆ, ಅದನ್ನು ಚಿಕ್ಕಮಗಳೂರಲ್ಲೇ ನಾನು ಹೇಳ್ತೀನಿ ಅನ್ನುವಂತ ಮಾತನ್ನು ಹೇಳಿದ್ರು. ಅವರು ಕೋಟಿ ರವಿ ಅಂತೇಳಿ ಇಲ್ಲಿ ಮಾಧ್ಯಮದಲ್ಲಿ ಹೇಳಿಲ್ಲ. ಆದ್ರೆ ಒಂದು ವಿಚಾರವಾಗಿ ಅವರನ್ನ ಕೇಳಿದಾಗ ಅವರು ಹೇಳಿದ್ರು ಸಿ.ಟಿ. ರವಿ ಅಂತಲ್ಲ, ಅವರನ್ನ ಕೋಟಿ ರವಿ ಅಂತೇಳಿ ಕರೀತಾರೆ. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಎಷ್ಟೆಲ್ಲ ದುಡ್ಡು ಮಾಡಿದ್ದಾರೆ ಅನ್ನುವಂತ ಒಂದು ಆರೋಪ ಪ್ರತ್ಯಾರೋಪಗಳು, ಇನ್ನೂ ಹೆಚ್ಚಿನ ವಿಷಯವನ್ನ ನಾನು ಚಿಕ್ಕಮಗಳೂರಲ್ಲೇ ಹೇಳ್ತೀನಿ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಸೊ ಹಾಗಾಗಿ ಈ ರೀತಿ ಒಂದು ಶಾಸಕರು ಸಚಿವರು ಬಹಿರಂಗ ವಾಗ್ವಾದ, ದೊಡ್ಡ ನಾಯಕರ ಬಹಿರಂಗ ವಾಗ್ವಾದ, ಒಂದು ರೀತಿಯಲ್ಲಿ ಸಿಎಂ ಸದಾನಂದ ಗೌಡ ತಮ್ಮ ಹೇಳಿಕೆಗಳ ಮೂಲಕ ಯಡಿಯೂರಪ್ಪನವರನ್ನು ಚುಚ್ಚುವಂಥದ್ದು, ಯಡಿಯೂರಪ್ಪನವರು ಅದಕ್ಕೆ ತಿರುಗೇಟು ನೀಡುವಂಥದ್ದು, ಈಗ ಶಾಸಕರು ಮತ್ತು ಸಚಿವರು ಈ ರೀತಿ ಪರಸ್ಪರ ನಿಂದನೆಗಳನ್ನು ಮಾಡ್ತಾ ಇರುವಂಥದ್ದು, ಇವರೆಲ್ಲರನ್ನು ಕಂಟ್ರೋಲ್ ಅಲ್ಲಿ ಇಡಬೇಕಾಗಿದ್ದಂಥವರು ರಾಜ್ಯಾಧ್ಯಕ್ಷರು ಇಂಥವರಿಗೆ ಒಂದು ನೋಟಿಸ್ ಕೊಟ್ಟು ಪಕ್ಷದ ಒಂದು ಶಿಸ್ತನ್ನು ಉಲ್ಲಂಘಿಸಿದ್ದೀರಿ ಅನ್ನುವಂಥದಕ್ಕೆ ವಿವರಣೆ ನೀಡಿ ಅನ್ನುವಂಥ ಒಂದು ನೋಟಿಸ್ ಕೊಡೋದಕ್ಕೆ ಕೂಡ ಈಶ್ವರಪ್ಪನವರಿಂದ ಈ ಸಂದರ್ಭದಲ್ಲಿ ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ಇದು ಈಶ್ವರಪ್ಪನವರ ದೌರ್ಬಲ್ಯ ಅಂತ ಹೇಳಬಹುದು. ನಿನ್ನೆ ಕೆಲವು ಸಚಿವರ ಸಭೆಯನ್ನ ಕರೆದಿದ್ರು
ಈಶ್ವರಪ್ಪನವರು ಅವರು ಮುಖ್ಯಮಂತ್ರಿ ಇರಬಹುದು ಅಥವಾ ಸಚಿವರಿರಬಹುದು, ಅವರೆಲ್ಲರೂ ಕೂಡ ಪಕ್ಷದ ದೃಷ್ಟಿಯಿಂದ ರಾಜ್ಯಾಧ್ಯಕ್ಷರಿಗಿಂತ ದೊಡ್ಡವರಾಗೋದಿಲ್ಲ. ಸಂವಿಧಾನಾತ್ಮಕವಾಗಿ ಮುಖ್ಯಮಂತ್ರಿ ದೊಡ್ಡ ಪಟ್ಟ ಅಲಂಕರಿಸಿರಬಹುದು, ಆದ್ರೆ ನಿಮಗೊಂದು ವಿಷಯ ನೆನಪಿರಬಹುದು, ಎಸ್.ಎಂ. ಕೃಷ್ಣ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಂತಹ ಜನಾರ್ದನ ಪೂಜಾರಿ ಅವರು ಯಾವುದೇ ಒಂದು ಕಾರ್ಯದ ನಿಮಿತ್ತ ಒಂದು ಮುಖ್ಯಮಂತ್ರಿಗಳನ್ನ ಬರ ಹೇಳಿದ್ರು ಕೂಡ ಮುಖ್ಯಮಂತ್ರಿಗಳು ಅಲ್ಲಿಗೆ ಬರ್ತಾ ಇದ್ರು. ಅದನ್ನೇ ಜನಾರ್ದನ ಪೂಜಾರಿ ಅವರು ಹೇಳ್ತಾ ಇದ್ರು, ಅವರು ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿರಬಹುದು, ಆದ್ರೆ ಪಕ್ಷಕ್ಕೆ ಅವರೋರ್ವ ಸದಸ್ಯ ಮಾತ್ರ, ಪಕ್ಷದ ಅಧ್ಯಕ್ಷ ಏನ್ ಹೇಳ್ತಾನೆ ಅದನ್ನ ಅವ್ರು ಕೇಳಬೇಕು ಅನ್ನುವಂಥದ್ದು. ಆದ್ರೆ ನಿನ್ನೆಯಷ್ಟೇ ಯಡಿಯೂರಪ್ಪನವರು ಒಂದು ಮಾತನ್ನ ಹೇಳಿದ್ರು, ಕಾಂಗ್ರೆಸ್ ಹೈಕಮಾಂಡ್ ಸೋನಿಯಾ ಗಾಂಧಿ ಅವರು ಯಾವ ರೀತಿ ತಮ್ಮ ಪಕ್ಷದ ನಾಯಕರನ್ನ ನಡೆಸ್ಕೊಳ್ತಾರೆ, ಆದ್ರೆ ತಮ್ಮ ಪಕ್ಷದಲ್ಲಿ ಅದು ಹೈಕಮಾಂಡ್ ಅದು ಇಲ್ಲ ಅನ್ನುವಂಥದ್ದು. ಕೇವಲ ಹೈಕಮಾಂಡ್ ಮಾತ್ರ ಅಲ್ಲ, ರಾಜ್ಯದ ಬಿಜೆಪಿ ನಾಯಕರು ಕೂಡ ತಮ್ಮ ಓರ್ವ ಶಾಸಕರನ್ನ ಸಚಿವರನ್ನ ಒಂದು ಹದ್ದು ಬಸ್ತಿನಲ್ಲಿ ಇಡುವುದಕ್ಕೆ ವಿಫಲರಾಗಿದ್ದಾರೆ ಅನ್ನೋದು ಇವತ್ತು ಸಿ.ಟಿ. ರವಿ ಹಾಗೂ ರೇಣುಕಾಚಾರ್ಯ ಅವರ ಬಹಿರಂಗ ವಾಗ್ಯುದ್ಧವೇ ಅದಕ್ಕೊಂದು ಸ್ಪಷ್ಟ ಉದಾಹರಣೆ ಅಂತ ಹೇಳ್ಬೋದು. ಹಮೀದ್, ಜಯಪ್ರಕಾಶ್, ಈಗಾಗಲೇ ಯಡಿಯೂರಪ್ಪನವರು ಒಬ್ಬ ಜನನಾಯಕ ಅನ್ನೋದರಲ್ಲಿ ಎರಡು ಮಾತೇ ಇಲ್ಲ. ಕಳೆದ ಬಾರಿ ಚುನಾವಣೆಯಲ್ಲಿ ಅವ್ರ ನೇತೃತ್ವದಲ್ಲಿ ಹೋಯಿತು, ಪಕ್ಷ ಬಂತು. ಆನಂತರ ಸದಾನಂದ ಗೌಡರನ್ನು ಮುಖ್ಯಮಂತ್ರಿ ಆಗೋವರೆಗೂ ಮಾಡಬೇಕಾಗೋವರೆಗೂ ಬಂದಂಥ ಸ್ಥಿತಿಗತಿಗಳು ಇದನ್ನೆಲ್ಲ ಗಮನಿಸ್ತಾ ಹೋದರೆ ಬಹುಶಃ ಯಡಿಯೂರಪ್ಪನವರು ಈಗ ಕೈಗೊಂಡರು ನಿರ್ಧಾರ. ಈ ಹಿಂದೆ ಕಳೆದ ಬಾರಿ ರೆಸಾರ್ಟ್ಗೆ ಹೋದರು ಅಧಿವೇಶನ ಸಂದರ್ಭದಲ್ಲಿ, ಅದಕ್ಕೆ ಮುಖ್ಯಮಂತ್ರಿಗಳದ್ದು ಬರೆದ ಪತ್ರ. ಈಗ ಯಡಿಯೂರಪ್ಪನವರು CBI ತನಿಖೆಗೆ ಆದೇಶ ಆದರೂ ಕೂಡ ನನ್ನ ಜೊತೆ ಎಷ್ಟು ಜನ ಇದ್ದಾರೆ ಅನ್ನುವ ಶಕ್ತಿ ಪ್ರದರ್ಶನ ಕೊಟ್ಟಿರೋದು ಒಂದು ಕಡೆ. ಇದು ಎಲ್ಲದರ ಜೊತೆಗೆ ಯಡಿಯೂರಪ್ಪನವರ ನಿರ್ಧಾರ ಏನು ಅನ್ನೋದು ಸಂಜೆ ಪ್ರಕಟಿಸ್ತೀವಿ ಅಂದಿದ್ದಾರೆ. ಅವರು ಪದೇ ಪದೇ ಈ ರೀತಿ ಮಾಡ್ತಾ ಹೋದರೆ ಜನಗಳ ಮುಂದೆ ಅವರು ಒಂದು ರೀತಿ ಕೇವಲ ಆಗಲ್ವಾ, ಯಾವ ನಿರ್ಧಾರವನ್ನು ಹೇಳಲ್ಲ. ಈಗಾಗಲೇ ರಾಜೀನಾಮೆ ಪಡೆದಿದ್ದಾರೆ 41 ಶಾಸಕರು, 38 ಶಾಸಕರು, ಸಚಿವರುಗಳೆಲ್ಲ ನಮಗೆ ರಾಜೀನಾಮೆ ಕೊಟ್ಟಿದ್ದಾರೆ, ಸಂಜೆ ಅಷ್ಟೊತ್ತಿಗೆ ಇನ್ನಷ್ಟು ಜನ ಬರ್ತಾರೆ ಅನ್ನೋ ಮಾತುಗಳು ಹೇಳ್ತಾ ಇದ್ದಾರೆ. ಈಗಲೂ ರೇಣುಕಾಚಾರ್ಯ ಬಹಿರಂಗವಾಗಿ ಹೇಳಿದ್ರು ನಾವು ರಾಜೀನಾಮೆ ಕೊಟ್ಟಿದ್ದೀವಿ ಅಂತ ಹೇಳಿ. ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ತಮ್ಮ ಕ್ಯಾಬಿನೆಟ್ನ 8 ಸಚಿವರು ಪಕ್ಷದ ಪ್ರಮುಖರೊಬ್ಬರಿಗೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಇವರು ಕೂಡ ನೈತಿಕವಾಗಿ ಯಾವುದೇ ವಿಚಾರವನ್ನು ಮಾತಾಡ್ತಾ ಇಲ್ಲ, ಅಲ್ಲಿ ನೈತಿಕತೆ ಉಳಿದಿಲ್ಲ. ಇನ್ನೊಂದು ಪಕ್ಷದ ಅಧ್ಯಕ್ಷ ಇದ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ಇನ್ನೊಂದು ಕಡೆ ಸಚಿವರು ಶಾಸಕರ ಒಂದು ಗುಂಪು ಮತ್ತು ಬಹಿರಂಗ ಚರ್ಚೆ. ಅಂದರೆ ಇಲ್ಲಿ ಯಾರ ನಿಯಂತ್ರಣದಲ್ಲಿ ಯಾರೂ ಇಲ್ಲ ಅನ್ನೋದು ಇದರಿಂದ ನಮಗೆ ಗೊತ್ತಾಗ್ತಾ ಇದೆ. ಏನನ್ಸುತ್ತೆ ಜಯಪ್ರಕಾಶ್? ಖಂಡಿತವಾಗ್ಲೂ ರಾಜಕಾರಣಿಗಳು ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ತಿಳ್ಕೊಂಡಿದ್ದಾರೆ, ಏನಂತಂದ್ರೆ ಜನರ ನೆನಪಿನ ಶಕ್ತಿ ಬಹಳ ಕಡಿಮೆ ಅನ್ನುವಂಥದ್ದು ಪದೇ ಪದೇ ಅವರು ಹೇಳ್ತಾನೆ ಇರ್ತಾರೆ ರಾಜಕೀಯ ಪಕ್ಷಗಳ ನಾಯಕರು. ಹಾಗಾಗಿ ನಿನ್ನೆ ಕೂಡ ನಾವು ಬಿಜೆಪಿ ಕೆಲವು ನಾಯಕರ ಜೊತೆ ಮಾತಾಡ್ತಿರುವಾಗ ಒಂದು ಮಾತನ್ನ ಅವರು ಹೇಳಿದ್ರು, ಅದೇನಂತಂದ್ರೆ ಇಷ್ಟೆಲ್ಲ ಗೊಂದಲಗಳಿದ್ರೂ ಸಹ ಒಂದು ಕೆಡರ್ ಪಾರ್ಟಿ ಆಗಿರೋ ಕಾರಣದಿಂದಾಗಿ ಒಮ್ಮೆ ಬಿಕ್ಕಟ್ಟು ಸುಖಾಂತಗೊಂಡು ಎಲ್ಲಾ ನಾಯಕರು ಒಮ್ಮೆ ಜನರ ಮುಂದೆ ಹೋದ್ರೆ ಜನ ಅದನ್ನ ಮರೀತಾರೆ ಅನ್ನುವಂಥದ್ದು. ಆದ್ರೆ ಎಂತ ಶೋಚನೀಯ ಪರಿಸ್ಥಿತಿಗೆ ನಮ್ಮ ರಾಜ್ಯ ಬಂದಿದೆ ಅಂತಂದ್ರೆ ಎಲ್ಲರೂ ಹೇಳ್ತಾರೆ ಬರ ಪರಿಹಾರಕ್ಕಾಗಿ ಕೇಂದ್ರ ಹಣ ಬಿಡುಗಡೆ ಮಾಡೋದಿಲ್ಲ ಅನ್ನುವಂಥದ್ದು. ಇವತ್ತು ಬರ ಪರಿಹಾರಕ್ಕಾಗಿ ಒಂದು ತಂಡ 14 ಅಧಿಕಾರಿಗಳ ತಂಡ ಕುಮಾರ ಕೃಪಾ ಗೆಸ್ಟ್ ಹೌಸ್ ನಲ್ಲಿ 2 ಗಂಟೆಗಳ ತನಕ ಕಂದಾಯ ಸಚಿವರಿಗಾಗಿ ಕಾಯುತ್ತೆ. ಕಂದಾಯ ಇಲಾಖೆ ಈಗ ಮುಖ್ಯಮಂತ್ರಿಗಳ ಕೈಯಲ್ಲಿದೆ. ಯಾವುದೇ ಅಧಿಕಾರಿ ವರ್ಗವಾಗ್ಲಿ ಯಾವುದೇ ಸಚಿವರಾಗ್ಲಿ ಅವರನ್ನ ಭೇಟಿ ಮಾಡೋದಕ್ಕೆ ಹೋಗೋದಿಲ್ಲ. ಅವರು ತಮ್ಮಷ್ಟಕ್ಕೆ ತಾವು ಬೇಕಾದ ಕಡೆ ಈ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಡ್ತಾರೆ. ಮೊನ್ನೆ ಸೋನಿಯಾ ಗಾಂಧಿ ಬಂದು ಕೆಲವೇ ಕ್ಷಣಗಳು ಮಾತ್ರ ಬರಪೀಡಿತ ಪ್ರದೇಶಗಳ ವೀಕ್ಷಣೆ ಮಾಡಿದ್ರು ಅನ್ನುವಂಥದ್ದನ್ನ ಇದೇ ಆಂತರಿಕವಾದಂತಹ ಗೊಂದಲದ ಬಗ್ಗೆ ನಾನು ಇದು ಬಗೆಹರಿಯುವ ತನಕ ಯಾವುದೇ ಮಾಧ್ಯಮದವರ ಜೊತೆ ಯಾವುದೇ ಚರ್ಚೆಗಳನ್ನ ಹೊರಗಡೆ ಬಾಹ್ಯವಾಗಿ ಮಾಡುವುದಿಲ್ಲ. ಏನಿದ್ರು ನನ್ನ ಪಕ್ಷದ ವರಿಷ್ಠರ ಜೊತೆ ನನ್ನ ಪಕ್ಷದ ಪ್ರಮುಖರ ಜೊತೆ ಮಾತ್ರ ಮಾಡ್ತೇನೆ ಹೊರತು ಯಾವುದೇ ಹೇಳಿಕೆಗಳನ್ನ ಯಾವುದೇ ಚರ್ಚೆಗಳನ್ನ ಮಾಧ್ಯಮದವರ ಮುಂದೆ ಇದು ಪರಿಹಾರ ಆಗುವವರೆಗೆ ನಾನು ಕೊಡುವುದಿಲ್ಲ. ಅದು ಸರಿ ಅಂತ ನನ್ನ ಮನಸ್ಸಿಗೆ ಅನಿಸ್ತಾ ಇಲ್ಲ. ದಯವಿಟ್ಟು ಮಾಧ್ಯಮದವರು ಕ್ಷಮಿಸಬೇಕು. ಸೊ ಇದು ಸದಾನಂದ ಗೌಡರ ಮಾತು. ಈಗಾಗಲೇ ಪಕ್ಷದ ಕಚೇರಿಯಲ್ಲಿದ್ದ ಸದಾನಂದ ಗೌಡರು ಹೇಳಿದ ಮಾತು, ನಾವು ಪಕ್ಷದ ಪ್ರಮುಖರ ಜೊತೆ ಮಾತಾಡ್ತೇನೆ, ಅಲ್ಲಿವರೆಗೂ ಯಾವುದೇ ರೀತಿಯ ಚರ್ಚೆಯನ್ನು ಮಾಧ್ಯಮದಲ್ಲಿ ಮಾಡೋದಿಲ್ಲ ಅನ್ನೋ ವಿಚಾರ. ಈಗಾಗಲೇ ಮಾಧ್ಯಮದ ಮೂಲಕನೇ ಸದಾನಂದ ಗೌಡರಿಗೆ ಏನೆಲ್ಲ ತಲುಪಿಸಬೇಕು ಆ ವಿಚಾರವನ್ನು ತಲುಪಿಸಿ ಆಗಿದೆ. ಸದಾನಂದ ಗೌಡರ ಸ್ಥಿತಿಗತಿ ಬಹುಶಃ ಯಾವುದೇ ವಿಚಾರವನ್ನು ಮಾತಾಡುವ ಸ್ಥಿತಿಯಲ್ಲಿಲ್ಲ. ಈಗಾಗಲೇ ಬಹಿರಂಗವಾಗಿ ಕೆಲವರು ಶಾಸಕರುಗಳು ಸಚಿವರು ಹೇಳಿದರು, ಅವರು ಬಂದುಬಿಟ್ಟು ಯಡಿಯೂರಪ್ಪನವರನ್ನ ಬಳಿ ಕ್ಷಮೆ ಕೇಳಬೇಕು, ಯಡಿಯೂರಪ್ಪನೇ ನನ್ನನ್ನು ಮುಖ್ಯಮಂತ್ರಿ ಮಾಡಿದ್ದು, ಯಡಿಯೂರಪ್ಪನವರೇ ನನ್ನನ್ನು ಮುಖ್ಯಮಂತ್ರಿ ಮಾಡಿದ್ದು ಅನ್ನೋ ವಿಚಾರವನ್ನು ಹೇಳಬೇಕು ಅನ್ನೋದು ಅವರ ಬೇಡಿಕೆ. ಅಂದರೆ ಬಹುಶಃ ಅದಕ್ಕೆ ಸದಾನಂದ ಗೌಡರು ಸ್ಪಂದಿಸ್ತಾರಾ? ಅವರು ಮುಖ್ಯಮಂತ್ರಿ ಹುದ್ದೆಯಲ್ಲಿ ಇದ್ದುಕೊಂಡು ಬಹಿರಂಗವಾಗಿ ಯಡಿಯೂರಪ್ಪನವರ ಕ್ಷಮೆ ಕೇಳಿ
ಜೊತೆಗೆ ನೀವೇ ನಮ್ಮ ನಾಯಕರು, ನೀವೇ ನಮ್ಮನ್ನು ಮುಖ್ಯಮಂತ್ರಿ ಮಾಡಿದ್ದು ಅನ್ನೋ ಮಾತನ್ನು ಸದಾನಂದ ಗೌಡರು ಹೇಳ್ತಾರಾ? ಇವೆಲ್ಲವೂ ಕೂಡ ದೊಡ್ಡ ಪ್ರಶ್ನೆ. ಇವೆಲ್ಲವೂ ಇತ್ತೀಚೆಗೆ ಹರಿದಾಡ್ತಾ ಇರುವಂತಹ ಸುದ್ದಿಗಳು. ಬಹುಶಃ ಸದಾನಂದ ಗೌಡರು ಈಗ BJP ಪಕ್ಷದ ಕಚೇರಿಯಲ್ಲಿ ವಿಧಾನ ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟಂತೆ ತಯಾರಿಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು. ಅದನ್ನು ಮುಗಿಸಿ ಈಗ ಹೊರಟಿದೆ. ಅಲ್ಲೂ ಕೂಡ ರಾಜಕೀಯ ಚರ್ಚೆಗಳ ಖಂಡಿತ ಆಗಿರುತ್ತೆ. ಆದರೆ ಆ ಚರ್ಚೆ ಏನೆಲ್ಲ ನಡೀತು ಅನ್ನೋದು ಇಲ್ಲಿವರೆಗೂ ಸ್ಪಷ್ಟವಾಗಿಲ್ಲ. ಅವರು ಈ ಬಿಕ್ಕಟ್ಟಿನ ಬಗ್ಗೆ CM ಮೌನಕ್ಕೆ ಶರಣಾಗಿದ್ದರೆ ಬಹುಶಃ ಈ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಅವರು ಯಾವುದೇ ಮಾತಾಡುವ ಸ್ಥಿತಿಯಲ್ಲಿಲ್ಲ. ಯಡಿಯೂರಪ್ಪನವರ ಟಾರ್ಗೆಟ್ ಸದಾನಂದ ಗೌಡ ಆದ್ದರಿಂದ ಸದಾನಂದ ಗೌಡರ ಪ್ರತಿಯೊಂದು ಮಾತು ಕೂಡ ಈಗ ಇನ್ನಷ್ಟು ಬಿಕ್ಕಟ್ಟಿಗೆ ಕಾರಣ ಆಗಬಹುದು.